ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೆ ಉತ್ತಮ ಸಂಸ್ಕೃತಿ ಸಂಸ್ಕಾರ ಇರಬೇಕು. ವೀರೇಶ್ ಶರಣರು, ಹಂದಿಗನೂರ್. ಯಮಕನಮರಡಿ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಉಳ್ಳವರಾಗಿರಬೇಕು. ಶ್ರೇಷ್ಠ ಕನಿಷ್ಠ ಎನ್ನದೆ ಸಮಭಾವ ಸಮಾನತೆ ಬೆಳೆಸಿಕೊಳ್ಳಬೇಕು. ಹೊಲ ಗದ್ದೆ ಮನೆ ಬದುಕಲು ಆಸ್ತಿ ಮಾತ್ರ ಮುಖ್ಯವಲ್ಲ, ಪ್ರತಿಯೊಬ್ಬರಿಗೂ ಜ್ಞಾನ ಮಾತ್ರ ನಿಜವಾದ ಆಸ್ತಿ ಎಂದು ಹಾವೇರಿ ಜಿಲ್ಲೆಯ ಹಂದಿಗನೂರದ ವೀರೇಶ್ ಶರಣರು ಹೇಳಿದರು. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಭೀಮನಗರದಲ್ಲಿ ಆಯೋಜಿಸಲಾಗಿದ್ದ ಬಸವಾದಿ ಶರಣರ ಕೃಪಾ ಬೆಳಕಿನಲ್ಲಿ ವಚನ ಜ್ಯೋತಿ ಯಾತ್ರೆ ಹಾಗೂ 5 ದಿನಗಳ ಕಾಲ ನಡೆದ ಆಧ್ಯಾತ್ಮಿಕ ಪ್ರವಚನ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವೀರೇಶ್ ಶರಣರು ಮಾತನಾಡಿದರು. ಬುದ್ಧಿ, ವಿವೇಕ, ಜ್ಞಾನ ಎಂಬುದು ಮನುಷ್ಯನಿಗೆ ನಿಜವಾದ ಆಸ್ತಿ ಎಂದು ಹೇಳುತ್ತಾ 12ನೇ ಶತಮಾನದಲ್ಲಿ ಆಗಿ ಹೋದ ಅಲ್ಲಮ ಪ್ರಭು ಅವರು ಈ ಮಾತು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಇಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರ ಕಲಿಸಿ ಆಸ್ತಿವಂತರಾಗಿ ಮಾಡಬೇಕು ಹಾಗೂ ಹಳೆಯ ಸಂಪ್ರದಾಯಗಳನ್ನು ಬಿಡಬೇಕು ಎಂದು ಹೇಳಿದರು. ಹಾಗೂ ಯಮಕನಮರಡಿ ಹುಣಸಿಕೊಳ್ಳ ಮಠದ ಪರಮಪೂಜ್ಯರಾದ ಸಿದ್ಧ ಬಸವ ದೇವರು ಆಶೀರ್ವಚನ ನೀಡುತ್ತಾ, ಹುಟ್ಟು ಸಹಜ, ಸಾವು ಆಕಸ್ಮಿಕ, ದೈವಭೂತ ಇದೆ ಅನ್ನುವುದು ಕೇವಲ ಊಹೆ ಮಾತ್ರ. ದೆವ್ವಭೂತ ಎಂದು ಭಯ ಭೀತರಾಗದೆ ಎಲ್ಲರೂ ನೆಮ್ಮದಿ ಬದುಕು ಸಾಗಿಸಬೇಕೆಂದು ಹೇಳಿದರು. ಮುಂಬರುವ ದಿನಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುರಾಣ ಪ್ರವಚನ ಯೂಟ್ಯೂಬ್ ಮೂಲಕ ಬಿತ್ತರಿಸಲು ಯೋಜನೆ ರೂಪಿಸಲಾಗಿದೆ. ಅಂಬೇಡ್ಕರ್ ರವರ ಆದರ್ಶ ಮೌಲ್ಯಗಳ ಪ್ರಚಾರದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ತಿಳಿಸಿದರು. ಹತ್ತರಿಗೆಯ ಕಾರ್ಯಮಠದ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡುತ್ತಾ, ಪ್ರವಚನವನ್ನು ಕೇಳುವುದರಿಂದ ಮನುಷ್ಯನ ಜೀವನ ಪಾವನವಾಗುತ್ತದೆ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ಎದುರಿಸಿ ಉತ್ತಮ ಶಿಕ್ಷಣ ಪಡೆದವರಾಗಿದ್ದರು. ಸಮಾಜದಲ್ಲಿ ಬಿಡುಬಿಟ್ಟಿರುವ ಕಂದಾಚಾರ, ಮೂಢನಂಬಿಕೆ ಹೋಗಲಾಡಿಸಬೇಕಾಗಿದೆ. ಎಲ್ಲರೂ ಸಮಾನತೆಯಿಂದ ಬದುಕಬೇಕೆಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ದರಿಂದ ಎಲ್ಲರೂ ಶಿಕ್ಷಣ ಪಡೆದು ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಎಂದು ಹತ್ತರಿ ಕಾರ್ಯಮಠದ ಸ್ವಾಮೀಜಿಯವರು ಹೇಳಿದರು. ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ದಿಲೀಪ್ ಹೊಸಮನಿ, ಅಡ್ವೊಕೇಟ್ ವಿಕ್ರಮ್ ಕರ್ನಿಂಗ್, ರಾಜೇಶ್ ಮೋಶಿ, ಗಣ್ಯರಾದ ಬಾಳಾರಾಮ್ ರಜಪೂತ್ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರಾದ ಜಯವಂತ ಸಬ್ನೀಸ್, ಕಿರಣ್ ಹತ್ತರ್ಗಿ, ಧರ್ನಟ್ಟಿ, ನಿಂಗಪ್ಪ, ಕೋಚರ್ಗಿ, ಯಮನಪ್ಪ, ಗಿರಿಣ್ಣವರ್, ಮಲ್ಲಿಕಾರ್ಜುನ್ ರಾಶಿಂಗೆ, ಮಹಾದೇವ್ ತಳವಾರ್, ಸುಮೇತ್ ಜೀವಣ್ಣವರ್, ರಮೇಶ್ ಜೀವಣ್ಣವರ್, ಕಾಶಿನಾಥ್ ಮೇತ್ರಿ, ಸಾಗರ್ ತಳಗೇರಿ, ಪ್ರಕಾಶ್ ಕಾಂಬ್ಳೆ, ಸುರೇಶ್ ಗುಡುಕಡೆ, ಕಲ್ಲಪ್ಪ ಪೂಜಾರಿ, ಮಾರುತಿ ಶಿರಗಾವಿ, ಅನಿಲ್ ಶಿರಗಾವಿ, ಬಸವರಾಜ್ ಕಟ್ಟಿಮನಿ ಇತರರು ಉಪಸ್ಥಿತರಿದ್ದರು. ಗ್ರಾಮಸ್ಥರು, ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀಮತಿ ಪ್ರಿಯಾಂಕಾ ಗಿರಣ್ಣವರ್ ಸ್ವಾಗತಿ ನಿರೂಪಿಸಿ ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಯಮಕನಮರಡಿ. ಅವರು ಶ್ರೀಮಂತರೇನು? ಯಾರ ಹತ್ರ ಅಪಾರವಾದ ಮುತ್ತು, ರತ್ನ, ಚಿನ್ನ, ವಜ್ರ, ವೈಡೂರ್ಯ ಇದೆಯೋ ಅವರು ಶ್ರೀಮಂತರೇನು? ಯಾರ ಹತ್ರ ದೊಡ್ಡ ಅಧಿಕಾರ ಇದೆಯೋ, ಹಿಂದೆ ಮುಂದೆ ಜೈಕಾರ ಹಾಕೋ ಜನ ಇದ್ದಾರೋ ಅವರು ಶ್ರೀಮಂತರೇನು? ಯಾರ ಹತ್ರ ಭಾಳ ಬಂಧು ಬಳಗ ಇದ್ದಾರೋ ಅವರು ಶ್ರೀಮಂತರೇನು? ಯಾರಿಗೆ ಭಾಳ ಓದೋದಕ್ಕೆ ಬರ್ತದೋ, ಬರೆಯೋದಕ್ಕೆ ಬರ್ತದೋ ಅವರು ಶ್ರೀಮಂತರೇನು? ಯಾರ ಹತ್ರ ಭಾಳ ಗಾಡಿ ಗೋಡ ಇದ್ದಾವೋ ಅವರು ಶ್ರೀಮಂತರೇನು? ಜಗತ್ತಿನ ಅತ್ಯಂತ ಶ್ರೀಮಂತರು ಯಾರು? ಈ ಕಡೆ ಲಕ್ಷ ಕೊಡಲ್ಲ. ಪ್ರಶ್ನೆ ಚೆನ್ನಾಗಿಲ್ಲ. ಹೂ ಈಸ್ ದ ರಿಚೆಸ್ಟ್ ಪರ್ಸನ್ಸ್ ಆಫ್ ದ ವರ್ಲ್ಡ್? ಜಗತ್ತಿನಾಗ ಅತಿ ಶ್ರೀಮಂತರು ಯಾರು? ನೀವು ಗೂಗಲ್ ಒಳಗಡೆ ಹೋಗಿ ಸರ್ಚ್ ಮಾಡಿದರೆ ಒಂದು 3-4 ಹೆಸರು ಬರ್ತವೆ. ಎಲನ್ ಮಸ್ಕ್, ವಾರನ್ ಬಫೆಟ್, ಹಿಂಗೆ ಜಗತ್ತಿನಾಗ ಬೇರೆ 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 ಹೆಸರು ಬರ್ತಾವೆ. ಬಿಲ್ ಗೇಟ್ಸ್. ಅವ್ರು ಯಾಕೆ ಶ್ರೀಮಂತರು ಅಂತ ಕೇಳಿದ್ರೆ ಅದ್ರ ಕೆಳಗೆ ಅವರು ವಿವರಣೆ ಬರ್ತಾರೆ. ಇವ್ರ ಹತ್ರ ಇಷ್ಟು ಸಾವಿರ ಕೋಟಿ ಕೋಟಿ ಹಣ ಇದೆ, ಇಷ್ಟು ಕಂಪ್ನಿಗೆ ಅವರು ಮಾಲೀಕ ಆಗಿದ್ದಾರೆ, ಅವ್ರ ಕೈ ಕೆಳಗೆ ಇಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರ ಕೈ ಕೆಳಗೆ ಇಷ್ಟು ಆಳು ಹೂಳು ಇದಾವೆ, ಆದ್ದರಿಂದ ಅವರು ಶ್ರೀಮಂತರು ಅಂತ ಹೇಳ್ತಾರೆ. ಅಂತಃಕರಣದಿಂದ ಕೇಳೋ ಜನ ದಿನ ಹೋದ್ವು. ಈಗ ನಾವು ಬೆಳಿಬೇಕಿತ್ತು ಅಂದ್ರೆ, ನಾವು ದೊಡ್ಡವರಾಗಬೇಕಿತ್ತು ಅಂದ್ರೆ, ನಮ್ಮ ಕನಸು ನನಸಾಗಬೇಕಿತ್ತು ಅಂದ್ರೆ
ನಮ್ಮ ಹಿರಿಯರ ಹೆಸರು ಉಳಿಬೇಕಿತ್ತು ಅಂದ್ರೆ, ನಮ್ಮ ಹೆಜ್ಜೆ ಗುರುತು ಉಳಿಸ್ಬೇಕಿತ್ತು ಅಂದ್ರೆ ನಾವ ಏನಾರ ಮಾಡ್ಬೇಕು. ಹಂಗ ಯಾರು ಶ್ರೀಮಂತರು ಅನ್ನೋದಕ್ಕೆ ಈ ವಚನ ಹೇಳ್ತಾರ ಅಲ್ಲಂ ಪ್ರಭುಗಳು. ಎಷ್ಟು ಚಂದದೆ ನೋಡ್ರಿ ವಚನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ. ಹೊಲ ಆಸ್ತಿ ಮನಿ ಇರ್ತಾವಲ್ಲ, ಅವು ನಿನ್ನೂ ಅಲ್ಲ. ಬ್ಯಾಂಕ್ನ್ಯಾಗ ರೊಕ್ಕ, ತಿಜೋರಿಯಾಗ ರೊಕ್ಕ, ಬಂಗಾರ ಬೆಳ್ಳಿ ಏನೇನೋ ಇಟ್ಕೊಂಡಿರ್ತೀವಲ್ಲ, ಅವು ನಮ್ಮೂ ಅಲ್ಲ. ನಾವೇನು ಭಾಳ ಕಾಳಜಿ ಮಾಡಿ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗಳು, ನನ್ನ ಮಗ, ನನ್ನ ಪಾವಣೆಯರು, ನನ್ನ ಪೈ ಅಂತ ಹೇಳ್ತೀವಲ್ಲ, ಅವ್ರು ಯಾರು ನಮ್ಮವರಲ್ಲ. ಇದು ಯಾವುದು ನಮ್ಮ ಆಸ್ತಿನಲ್ಲ. ಇವು ಜಗಕ್ಕಿಕ್ಕಿದ ವಿಧಿ. ಈ ಜಗತ್ತಿನ ಚಕ್ರ ನಡೀಬೇಕು. ಅದ್ರ ಸಲುವಾಗಿ ನಿಸರ್ಗದಾಗ ಇದೊಂದು ಸೃಷ್ಟಿ ಬಿಟ್ರೆ ಇದು ಇದ್ದವ್ರು ಯಾರು ಶ್ರೀಮಂತರಲ್ಲ, ಇದು ಯಾರ್ದು ಅವ್ರ ಆಸ್ತಿ ಅಲ್ಲ ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಅಕಸ್ಮಾತ್ 1,000 ಹೊಲ, 1,000 ಎಕರೆ ಇದ್ದವ್ರು ಶ್ರೀಮಂತರು ಅನ್ನೋದಾಗಿದ್ರೆ ಸುಮ್ಮನೆ ವಿಚಾರ ಮಾಡ್ರಿ, ಯಾರ್ಯಾರ ಹೋಗೋ ಕಾಲಕ್ಕೆ ಜಮೀನ್ ತಗೊಂಡು ಹೋಗ್ಯಾರೇನು? ಆಗುದಿಲ್ಲ. ಜಮೀನ್ ಬಿಡ್ರಿ, ನಂದ್ ಅಂತ ಬಡದಾಡಿ ದುಡಿದು ರಕ್ತ ಬಸದು ಬೆವರು ಸುರಿಸಿ 12 ದಿವಸ ಹೊಟ್ಟಿ ಕಟ್ಟಿ ದುಡ್ದವ್ರ ಜೊತೆಗೆ ಹೋಗೋ ಕಾಲಕ್ಕೆ ಒಂದು ಸಣ್ಣ ಉತ್ತಾರರು ಇಡ್ತಾರೇನ್ರಿ? ಹಾದ ಮರುದಿವ್ಸ ವಾರಸ ಏರ್ಸಕ್ಕೆ ಅಣ್ಣ ತಮ್ಮ ಬಡದಾಡ್ತಾರೆ. ಹಾದ ಮರುದಿವ್ಸ ಇನ್ನೂ ಮನ್ಯಾಗ ಕುಂಡ್ರಿಸಿ ಗಾಡಿ ಕುಂತಿರ್ತೈತಿ, ತಪ್ಪಿ ತಲಾಟಿ ನೋಡಕ್ ಬಂದ್ರೆ ಅಲ್ಲೇ ಹೇಳ್ತಾರ, ನೋಡ್ಪಾ ಹೆಸರು ಅಳಿಸಿ ನಮ್ದು ಏರ್ಸಿ ಬಿಡೋದು. ಹೇಳೋದಿಲ್ಲ.